ಗಜೇಂದ್ರ ಮೋಕ್ಷ ಅಂದರೆ ಇಷ್ಟೇ. ಏನಿದರ ಅಂತರಾರ್ಥ ಅಂದರೆ, ಆ ತ್ರಿಕೂಟ ಪರ್ವತದಲ್ಲಿ ಆನೆ ಇತ್ತು, ಅದು ಸರೋವರಕ್ಕೆ ಬಂದು ನೀರು ಕುಡಿದು ಜಲಕ್ರೀಡೆ ಮಾಡಿತು, ಮೊಸಳೆ ಬಾಯಿಗೆ ಸಿಗಿಬಿತ್ತು, ಪರಮಾತ್ಮ ಬಂದು ಬಿಡಿಸಿದ. ತ್ರಿಕೂಟ ಪರ್ವತ ಅಂದರೆ ಈ ಶರೀರ, ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಕೂಡಿದ ಶರೀರವೇ ತ್ರಿಕೂಟ ಪರ್ವತ. ಇದರ ಒಳಗಿರುವ ಆನೆ ಅಂತಂದರೆ ಜೀವ. ಆನೆಗೆ ಮದ ಜಾಸ್ತಿ, ಒಂದು ಮದ ಬಲ ಇದೆ ಅಂತನ್ನೋ ಮದ. ಜೀವನಿಗೆ ಅಷ್ಟ ಮದಗಳು, ನನಗೆ ಬಲ ಇದೆ, ನನಗೆ ಕುಲ ಇದೆ, ಧನ ಇದೆ, ಪ್ರಾಯ ಇದೆ, ಸಂಪತ್ತಿದೆ, ಎಷ್ಟು ಮದಗಳು. ಆದ್ದರಿಂದ ತ್ರಿಕೂಟ ಪರ್ವತ ಅಂದರೆ ಶರೀರ, ಅದರೊಳಗಿರುವ ಜೀವ ಆನೆ ಇದ್ದ ಹಾಗೆ. ಆ ತ್ರಿಕೂಟ ಪರ್ವತದ ಆನೆ ನೀರು ಕುಡಿಬೇಕು ಅಂತ ಸರೋವರಕ್ಕೆ ಬಂತು. ಈ ಜೀವ ಅನ್ನುವ ಆನೆ ನೀರು ಕುಡಿಲಿಕ್ಕೆ ಸರೋವರಕ್ಕೆ ಬರಲಿಲ್ಲ, ಸಂಸಾರ ಸಾಗರಕ್ಕೆ ಬಂದಿದ್ದಾನೆ. ಸರೋವರದ ನೀರು ಸಾಕಾಗುವುದಿಲ್ಲ ಜೀವರಿಗೆ, ಸಂಸಾರ ಸಾಗರಕ್ಕೆ ಬಂದಿದ್ದಾನೆ. ಇದು ಭಯಂಕರವಾದ ಸಾಗರ. ನೀರು ಕುಡಿಲಿಕ್ಕೆ ಬಂದಿದ್ದಾನೆ ಅಂದರೆ ಅರ್ಥ ಕರ್ಮಫಲ ಭೋಗಿಸಲಿಕ್ಕೆ ಬಂದಿದ್ದಾನೆ ಅಂತ ಅರ್ಥ. ಅದರಿಂದ ಭಾರೀ ಕರ್ಮಫಲ ಅನುಭವಿಸಿದವ್ರನ್ನ ಹೇಳ್ತಾರೆ, ಇವನ ಜೀವನದಲ್ಲಿ ಸಾಕಷ್ಟು ನೀರು ಕುಡಿದಿದ್ದಾನೆ ಅಂತ. ನೀರು ಕುಡಿದಿದ್ದಾನೆ ಅಂದರೆ ಎಷ್ಟೋ ಕರ್ಮ ಅನುಭವಿಸಿದ್ದಾನೆ ಅಂತ ಅರ್ಥ. ಅಂಥ ಜೀವ, ಈ ಸಂಸಾರ ಸಾಗರಕ್ಕೆ ಬಂದಂಥ ಜೀವ ತನ್ನ ಕರ್ತವ್ಯ ಎಷ್ಟೋ ಅಷ್ಟನ್ನೇ ಮಾಡದೇನೆ ಸ್ವಲ್ಪ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗ್ತಾನೆ. ಅಂದರೆ ಅಕರ್ತವ್ಯದಲ್ಲಿ ಮಾಡಬಾರದನ್ನು ಮಾಡಲಿಕ್ಕೆ ಹೋಗ್ತಾನೆ. ನೀರು ಕುಡಿಲಿಕ್ಕೆ ಬಂದ ಆನೆ ನೀರು ಕುಡಿದು ಹೋಗಬೇಕಾಗಿತ್ತು, ಜಲಕ್ರೀಡೆ ಮಾಡಿತು. ಅದರಂತೆ ಜೀವರು ಕೂಡ ಅಕರ್ತವ್ಯದಲ್ಲಿ ತೊಡಗಿದಾಗ ಒಂದು ಮೊಸಳೆ ಆನೆಯನ್ನು ಹಿಡಿದ್ರೆ ಇಲ್ಲಿ ನೂರಾರು ಮೊಸಳೆಗಳು ಸಂಸಾರ ಸಾಗರದಲ್ಲಿ. ಸಂಸಾರೇ ಕ್ಷಯಸಾಗರೇ ಪ್ರಕೃತಿತೋ ಗಾಧೆ ಸದಾ ದುಸ್ತರೆ ಸರ್ವಾವದ್ಯ ಜಲಗ್ರಹೈರನುಪಮೈ. ಎಲ್ಲ ಜಲಗ್ರಹಗಳು ಕೂಡ ಜೀವನನ್ನು ಹಿಡಿದಿರ್ತವೆ, ಅನೇಕ ಇಕ್ಕಟ್ಟುಗಳಿಗೆ ಸಿಗಾಕೊಂಡಿರ್ತಾನೆ. ಆವಾಗ ಏನು ಮಾಡಬೇಕು ಜೀವ? ಆನೆ ಕೊನೆಗೇನು ಮಾಡಿತೋ ಅದನ್ನು ಮೊದಲೇ ಮಾಡಬೇಕು. ಆನೆ ಮೊದಲೆಲ್ಲ ನಾನೇ ಬಿಡಿಸ್ಕೊಳ್ತೇನೆ ಅಂತ ಹೋರಾಡಿ ಏನು ಕೈಲಾಗದೇ ಇದ್ದಾಗ, ಎಲ್ಲ ಪ್ರಯತ್ನ ವಿಫಲವಾದಾಗ ಕೊನೆಗೆ ಭಗವಂತನನ್ನು ಸ್ತೋತ್ರ ಮಾಡಿತು. ಅದನ್ನು ಮೊದಲೇ ಮಾಡಬೇಕು. ಆಪತ್ತು ಬಂದಾಗ ಮೊದಲೇ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಆಮೇಲೆ ಪ್ರಯತ್ನ, ಮನುಷ್ಯ ಪ್ರಯತ್ನ. ಮೊಟ್ಟ ಮೊದಲು ದೇವರ ಮುಂದೆ ಕೈ ಮುಗಿಬೇಕು, ಕೇಳ್ಕೊಳ್ಬೇಕು. ಇದೇ ಗಜೇಂದ್ರ ಮೋಕ್ಷ ತಿಳಿಸುವ ಸಂದೇಶ. ಆದರೆ ಮನುಷ್ಯರ ಪ್ರವೃತ್ತಿ ಹಾಗಿರೋದಿಲ್ಲ. ಷಡ್ಭಿರ್ಯತ್ನ ಮನುಷ್ಯಾಣಂ ಸಪ್ತಮೇ ದೈವಚಿಂತನಂ ಅಂತಾರೆ. 6 ಅಟೆಂಪ್ಟ್ ತಂದೆ ಪ್ರಯತ್ನ ಮಾಡ್ತಾನಂತೆ, ಎಲ್ಲ ಫೇಲ್ ಆದಮೇಲೆ ಸಪ್ತಮೇ ದೈವಚಿಂತನಂ, 7ನೇದಕ್ಕೆ ದೇವರ ಹತ್ರ ಹೋಗ್ತಾನೆ. ಅಲ್ಲಿವರೆಗೆ 6 ಪ್ರಯತ್ನ ಮಾಡಿ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಎಲ್ಲ ಶ್ರಮಪಟ್ಟು ಏನು ಪ್ರಯತ್ನ ಸಫಲ ಆಗಲಿಲ್ಲ ಅಂತಾದಾಗ ಆಗ ದೇವರ ನೆನಪಾಗ್ತದೆ. ಮೊದಲು ಆಪತ್ತು ಬಂದ ಕೂಡಲೇ ದೇವರ ಹತ್ರ ಹೋಗಬೇಕು. ಗಜೇಂದ್ರ ಕೊನೆಗೆ ಹೋಯಿತು. ಸಂಸಾರ ಸಾಗರದಲ್ಲಿದ್ದ ಜೀವರು ಮೊದಲೇ ದೇವರ ಹತ್ರ ಹೋಗಬೇಕು. ಇದೇ ಸಂದೇಶವನ್ನು ಗಜೇಂದ್ರ ಮೋಕ್ಷ ಕೊಡ್ತಾ ಇದೆ ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾರೆ.